ರಾಜ್ಯದಲ್ಲಿ ನೇಕಾರರು ಒಂದಿಲ್ಲೊಂದು ಸಮಸ್ಯೆಯಿಂದ ತೀವ್ರ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಈ ಮಧ್ಯೆ ಸಾಲ ಬಾಧೆಯಿಂದ ನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದು ಇವತ್ತಿಗೂ ಕೂಡ ಸರ್ಕಾರ ಸಂಪೂರ್ಣ ಪರಿಹಾರ ನೀಡಿಲ್ಲ. ನೇಕಾರರ ಕುಟುಂಬಗಳು ದಯನೀಯ ಸ್ಥಿತಿಯಲ್ಲಿದ್ದು ಪರಿಹಾರಕ್ಕಾಗಿ ನಿತ್ಯ ಕಚೇರಿಗಳಿಗೆ ಅಲೆದಾಡುವಂತಾಗಿದೆ. ನೇಕಾರರ ಕುಟುಂಬಗಳಿಗೆ ಇನ್ನೂ ಸಿಗದ ಪರಿಹಾರ, ನಿಲ್ಲದ ಅಲೆದಾಟ, ಕ್ಯಾರೆ ಎನ್ನದ ರಾಜ್ಯ ಸರ್ಕಾರ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಬರೋಬ್ಬರಿ 2.5 ವರ್ಷವಾದರೂ ಕೂಡ ಸೂಕ್ತ ಸ್ಪಂದನೆ ಇಲ್ಲ ಎಂಬ ಮಾತು ಕೇಳಿಬರ್ತಾ ಇದೆ. ಇದೀಗ ನೇಕಾರರ ಸರದಿ ಶುರುವಾಗಿದೆ. ಸಾಲಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ನೇಕಾರರ ಕುಟುಂಬಗಳಿಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ. ರಾಜ್ಯದಲ್ಲಿ ತೀವ್ರ ಸಂಕಷ್ಟದಲ್ಲಿರುವಂತಹ ನೇಕಾರರು ನಿತ್ಯ ಮಕ್ಕಳು ಕಟ್ಟಿಕೊಂಡು ಜೀವನ ನಿರ್ವಹಣೆ ಮಾಡುವುದೇ ದುಸ್ತರವಾಗಿದೆ. ಕಳೆದ 4-5 ವರ್ಷಗಳಲ್ಲಿ ರಾಜ್ಯದಲ್ಲಿ ಬರೋಬ್ಬರಿ 55 ಜನ ನೇಕಾರರು ಸಾಲಬಾಧೆ ತಾಳಲಾರದೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಇದರಿಂದ ಕುಟುಂಬಗಳು ದಯನೀಯ ಸ್ಥಿತಿಯಲ್ಲಿವೆ. ಮೃತ ನೇಕಾರರ ಪತ್ನಿಯರು ಪರಿಹಾರದ ನಿರೀಕ್ಷೆಯಿಂದ ಕಚೇರಿಗೆ ಅಲೆದಾಡುವಂತಾಗಿದೆ. ಬೆಂಗಳೂರಿಗೂ ಹೋಗಿ ಮನವಿ ಮಾಡಿದರೂ ಕೂಡ ಪರಿಹಾರ ಬಂದಿಲ್ಲ ಅಂತ ನೋವು ತೋಡಿಕೊಂಡಿದ್ದಾರೆ. ನಾವು ನೇಕಾರ ಉದ್ಯೋಗ ಮಾಡ್ತಾ ಇದ್ವಿ. ನಮ್ಮ ಮನೆಯವರು ನೇಕಾರದಿಂದ ಸಾಲ ಮಾಡಿ ಕೋವಿಡ್ದಾಗ ನಮ್ಗೆ ಕೆಲಸ ಸರಿಯಾಗಿ ಆಗ್ಲಾರ್ಕ್ರಿ, ನೋಟ್ ಬ್ಯಾನರ್ ಆಗಿ ಕೆಲಸ ಸರಿಯಾಗಿ ಆಗ್ಲಾರ್ಕ ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ರಿ. ಈ 3 ವರ್ಷ ಆತ್ರಿ ನಾವು ಪರಿಹಾರ ಕೇಳಿ ಇದಾಗ ನಾವು ಅಧ್ಯಕ್ಷರು ಹಿಡಿದು ಈಗ ನಾವು CM ಅವ್ರಿಗೆ ವರದಿ ಕೊಟ್ಟಿದ್ದೀವ್ರಿ. ಮಕ್ಕಳನ್ನ ಸಾಲಿ ಕಲಿಸ್ಬೇಕು ಅನ್ನೋದು ಬಹಳ ಐತ್ರಿ. ನಮ್ದ ಮಕ್ಕಳು ನೇಕಾರ ಆಗಬಾರ್ದು, ನಾವು ಕಲಿಸಿ ಮುಂದೆ ಅವ್ರಿಗೆ ಕೆಲಸಕ್ಕೆ ಹಚ್ಚಬೇಕು. ರಾಜ್ಯ ಸರ್ಕಾರ ಕೋವಿಡ್ ವರ್ಷದಿಂದ ಹಿಡಿದು ಇಲ್ಲಿಯವರೆಗೆ ಜವಳಿ ಇಲಾಖೆ ಮೂಲಕ ಮಾಹಿತಿ ಪಡೆದುಕೊಂಡಿದೆ. ರಾಜ್ಯಾದ್ಯಂತ 55 ಜನ ನೇಕಾರರು ಆತ್ಮಹತ್ಯೆ ಮಾಡಿಕೊಂಡಿದ್ರೆ ಅದರಲ್ಲಿ 25 ಕುಟುಂಬಗಳಿಗೆ ರಾಜ್ಯ ಸರ್ಕಾರ ತಲಾ 5 ಲಕ್ಷ ರೂಪಾಯಿದಂತೆ ಪರಿಹಾರ ನೀಡಿದೆ. ಆದರೆ ಇನ್ನುಳಿದ 25 ಕುಟುಂಬಗಳಿಗೆ ಪರಿಹಾರ ನೀಡಿಲ್ಲ. ನಾವು ನೇಕಾರ ಉದ್ಯೋಗ ಸರಿಯಾಗಿ ಆಗ್ಲಾರ್ಕ್ರಿ, ನಮ್ಗೆ ಸಾಲ ಆಗೈತ್ರಿ. ನಮ್ಮ ಯಜಮಾನ್ರು ಸಾಲ ಮಾಡೋ ಸಲುವಾಗಿ ಮುಟ್ಟಿಸ್ಲಾರ್ಕ ತಿರ್ಕೊಂಡಾರಿ, ಆತ್ಮಹತ್ಯೆ ಮಾಡ್ಕೊಂಡಾರಿ. ಸರ್ಕಾರದವರು ಯಾವುದೇ ರೀತಿಯಾಗಿ ಪರಿಹಾರ ಕೊಟ್ಟಿಲ್ರಿ ನಮ್ಗೆ ಇನ್ನೂರಿ. ಅಧ್ಯಕ್ಷರು ನಾವು ಎಲ್ಲಾರು ಕೂಡಿ ಹೋಗಿರಿ, ಮನವಿ ಕೊಟ್ಟು ಬಂದಿವ್ರಿ. ಅದರಿಂದ ಯಾವ್ದು ನಮ್ಗ ಇನ್ನ ಏನು ಉಪಯೋಗ ಆಗಿಲ್ರಿ. ಈಗ ಮತ್ತ ಆದಷ್ಟು ಲಘುನ ನಮ್ಗೊಂದ್ ಸ್ವಲ್ಪ ಪರಿಹಾರ ಮಾಡ್ರಿ ಅಂದ್ರಿ ನಮ್ಮ ಮಕ್ಕಳ ಎಜುಕೇಶನ್ ಕಲಿಸ್ಕೊತ ಮನಿ ಬಾಡಿಗೆ ಕಟ್ಕೊಂತ ನಾವು ಜೀವನ ನಡೆಸ್ಕೋದ್ರಿ. ಒಟ್ನಲ್ಲಿ ಸಾಲಬಾಧೆಗೆ ನೊಂದು ನೇಕಾರರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಅವರ ಕುಟುಂಬಗಳು ಮಾತ್ರ ಜೀವನ ನಿರ್ವಹಣೆಯೂ ಕೂಡ ಪರದಾಡುವಂತಾಗಿದೆ. ಇನ್ನಾದರೂ ಕೂಡ ಸರ್ಕಾರ ಶೀಘ್ರ ಪರಿಹಾರವನ್ನು ಬಿಡುಗಡೆ ಮಾಡಿ ನೇಕಾರರ ಕುಟುಂಬಕ್ಕೆ ಆಸರೆಯಾಗಬೇಕಾಗಿದೆ. ಚಿತ್ತು ಉತ್ತರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ರಾಜ್ಯದಲ್ಲಿ ನೇಕಾರರು ಒಂದಿಲ್ಲೊಂದು ಸಮಸ್ಯೆಯಿಂದ ತೀವ್ರ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಈ ಮಧ್ಯೆ ಸಾಲ ಬಾಧೆಯಿಂದ ನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದು ಇವತ್ತಿಗೂ ಕೂಡ ಸರ್ಕಾರ ಸಂಪೂರ್ಣ ಪರಿಹಾರ ನೀಡಿಲ್ಲ. ನೇಕಾರರ ಕುಟುಂಬಗಳು ದಯನೀಯ ಸ್ಥಿತಿಯಲ್ಲಿದ್ದು ಪರಿಹಾರಕ್ಕಾಗಿ ನಿತ್ಯ ಕಚೇರಿಗಳಿಗೆ ಅಲೆದಾಡುವಂತಾಗಿದೆ. ನೇಕಾರರ ಕುಟುಂಬಗಳಿಗೆ ಇನ್ನೂ ಸಿಗದ ಪರಿಹಾರ, ನಿಲ್ಲದ ಅಲೆದಾಟ, ಕ್ಯಾರೆ ಎನ್ನದ ರಾಜ್ಯ ಸರ್ಕಾರ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಬರೋಬ್ಬರಿ 2.5 ವರ್ಷವಾದರೂ ಕೂಡ ಸೂಕ್ತ ಸ್ಪಂದನೆ ಇಲ್ಲ ಎಂಬ ಮಾತು ಕೇಳಿಬರ್ತಾ ಇದೆ. ಇದೀಗ ನೇಕಾರರ ಸರದಿ ಶುರುವಾಗಿದೆ. ಸಾಲಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ನೇಕಾರರ ಕುಟುಂಬಗಳಿಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ. ರಾಜ್ಯದಲ್ಲಿ ತೀವ್ರ ಸಂಕಷ್ಟದಲ್ಲಿರುವಂತಹ ನೇಕಾರರು ನಿತ್ಯ ಮಕ್ಕಳು ಕಟ್ಟಿಕೊಂಡು ಜೀವನ ನಿರ್ವಹಣೆ ಮಾಡುವುದೇ ದುಸ್ತರವಾಗಿದೆ. ಕಳೆದ 4-5 ವರ್ಷಗಳಲ್ಲಿ ರಾಜ್ಯದಲ್ಲಿ ಬರೋಬ್ಬರಿ 55 ಜನ ನೇಕಾರರು ಸಾಲಬಾಧೆ ತಾಳಲಾರದೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಇದರಿಂದ ಕುಟುಂಬಗಳು ದಯನೀಯ ಸ್ಥಿತಿಯಲ್ಲಿವೆ. ಮೃತ ನೇಕಾರರ ಪತ್ನಿಯರು ಪರಿಹಾರದ ನಿರೀಕ್ಷೆಯಿಂದ ಕಚೇರಿಗೆ ಅಲೆದಾಡುವಂತಾಗಿದೆ. ಬೆಂಗಳೂರಿಗೂ ಹೋಗಿ ಮನವಿ ಮಾಡಿದರೂ ಕೂಡ ಪರಿಹಾರ ಬಂದಿಲ್ಲ ಅಂತ ನೋವು ತೋಡಿಕೊಂಡಿದ್ದಾರೆ. ನಾವು ನೇಕಾರ ಉದ್ಯೋಗ ಮಾಡ್ತಾ ಇದ್ವಿ. ನಮ್ಮ ಮನೆಯವರು ನೇಕಾರದಿಂದ ಸಾಲ ಮಾಡಿ ಕೋವಿಡ್ದಾಗ ನಮ್ಗೆ ಕೆಲಸ ಸರಿಯಾಗಿ ಆಗ್ಲಾರ್ಕ್ರಿ, ನೋಟ್ ಬ್ಯಾನರ್ ಆಗಿ ಕೆಲಸ ಸರಿಯಾಗಿ ಆಗ್ಲಾರ್ಕ ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ರಿ. ಈ 3 ವರ್ಷ ಆತ್ರಿ ನಾವು ಪರಿಹಾರ ಕೇಳಿ ಇದಾಗ ನಾವು ಅಧ್ಯಕ್ಷರು ಹಿಡಿದು ಈಗ ನಾವು CM ಅವ್ರಿಗೆ ವರದಿ ಕೊಟ್ಟಿದ್ದೀವ್ರಿ.
ಮಕ್ಕಳನ್ನ ಸಾಲಿ ಕಲಿಸ್ಬೇಕು ಅನ್ನೋದು ಬಾಳ ಐತ್ರಿ ನಮ್ದ. ಸರ್ಕಾರ ಮಕ್ಕಳು ನೇಕಾರ ಆಗಬಾರ್ದು, ನಾವು ಕಲಿಸಿ ಮುಂದೆ ಅವ್ರಿಗೆ ಕೆಲಸಕ್ಕೆ ಹಚ್ಚಬೇಕು. ರಾಜ್ಯ ಸರ್ಕಾರ ಕೋವಿಡ್ ವರ್ಷದಿಂದ ಹಿಡಿದು ಇಲ್ಲಿಯವರೆಗೆ ಜವಳಿ ಇಲಾಖೆ ಮೂಲಕ ಮಾಹಿತಿ ಪಡೆದುಕೊಂಡಿದೆ. ರಾಜ್ಯಾದ್ಯಂತ 55 ಜನ ನೇಕಾರರು ಆತ್ಮಹತ್ಯೆ ಮಾಡಿಕೊಂಡಿದ್ರೆ ಅದರಲ್ಲಿ 25 ಕುಟುಂಬಗಳಿಗೆ ರಾಜ್ಯ ಸರ್ಕಾರ ತಲಾ 5 ಲಕ್ಷ ರೂಪಾಯಿದಂತೆ ಪರಿಹಾರ ನೀಡಿದೆ. ಆದರೆ ಇನ್ನುಳಿದ 25 ಕುಟುಂಬಗಳಿಗೆ ಪರಿಹಾರ ನೀಡಿಲ್ಲ. ನಾವು ನೇಕಾರ ಉದ್ಯೋಗ ಸರಿಯಾಗಿ ಆಗ್ಲಾರ್ರಿ ನಮ್ಗೆ ಸಾಲ ಆಗೈತ್ರಿ. ನಮ್ಮ ಯಜಮಾನ್ರು ಸಾಲ ಮಾಡೋ ಸಲುವಾಗಿ ಮುಟ್ಟಿಸ್ಲಾರ್ಕ ತಿರ್ಕೊಂಡಾರಿ, ಆತ್ಮಹತ್ಯೆ ಮಾಡ್ಕೊಂಡಾರಿ. ಸರ್ಕಾರದವರು ಯಾವುದೇ ರೀತಿಯಾಗಿ ಪರಿಹಾರ ಕೊಟ್ಟಿಲ್ರಿ ನಮ್ಗೆ ಇನ್ನೂರಿ. ಅಧ್ಯಕ್ಷರು ನಾವು ಎಲ್ಲಾರು ಕೂಡಿ ಹೋಗಿರಿ, ಮನವಿ ಕೊಟ್ಟು ಬಂದಿವ್ರಿ. ಅದರಿಂದ ಯಾವ್ದು ನಮ್ಗ ಇನ್ನ ಏನು ಉಪಯೋಗ ಆಗಿಲ್ರಿ. ಈಗ ಮತ್ತ ಆದಷ್ಟು ಲಘುನ ನಮ್ಗೊಂದ್ ಸ್ವಲ್ಪ ಪರಿಹಾರ ಮಾಡ್ರಿ ಅಂದ್ರಿ ನಮ್ಮ ಮಕ್ಕಳ ಎಜುಕೇಶನ್ ಕಲಿಸ್ಕೊತ ಮನಿ ಬಾಡಿಗೆ ಕಟ್ಕೊಂತ ನಾವು ಜೀವನ ನಡೆಸ್ಕೋದ್ರಿ. ಒಟ್ನಲ್ಲಿ ಸಾಲಬಾಧೆಗೆ ನೊಂದು ನೇಕಾರರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಅವರ ಕುಟುಂಬಗಳು ಮಾತ್ರ ಜೀವನ ನಿರ್ವಹಣೆಯೂ ಕೂಡ ಪರದಾಡುವಂತಾಗಿದೆ. ಇನ್ನಾದರೂ ಕೂಡ ಸರ್ಕಾರ ಶೀಘ್ರ ಪರಿಹಾರವನ್ನು ಬಿಡುಗಡೆ ಮಾಡಿ ನೇಕಾರರ ಕುಟುಂಬಕ್ಕೆ ಆಸರೆಯಾಗಬೇಕಾಗಿದೆ. ಚಿತ್ತೂರು ಉತ್ತರಗಾಮಿ, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ನೇಕಾರರು ಒಂದಿಲ್ಲೊಂದು ಸಮಸ್ಯೆಯಿಂದ ತೀವ್ರ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಈ ಮಧ್ಯೆ ಸಾಲ ಬಾಧೆಯಿಂದ ನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದು ಇವತ್ತಿಗೂ ಕೂಡ ಸರ್ಕಾರ ಸಂಪೂರ್ಣ ಪರಿಹಾರ ನೀಡಿಲ್ಲ. ನೇಕಾರರ ಕುಟುಂಬಗಳು ದಯನೀಯ ಸ್ಥಿತಿಯಲ್ಲಿದ್ದು ಪರಿಹಾರಕ್ಕಾಗಿ ನಿತ್ಯ ಕಚೇರಿಗಳಿಗೆ ಅಲೆದಾಡುವಂತಾಗಿದೆ. ನೇಕಾರರ ಕುಟುಂಬಗಳಿಗೆ ಇನ್ನೂ ಸಿಗದ ಪರಿಹಾರ, ನಿಲ್ಲದ ಅಲೆದಾಟ, ಕ್ಯಾರೆ ಎನ್ನದ ರಾಜ್ಯ ಸರ್ಕಾರ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಬರೋಬ್ಬರಿ 2.5 ವರ್ಷವಾದರೂ ಕೂಡ ಸೂಕ್ತ ಸ್ಪಂದನೆ ಇಲ್ಲ ಎಂಬ ಮಾತು ಕೇಳಿಬರ್ತಾ ಇದೆ. ಇದೀಗ ನೇಕಾರರ ಸರದಿ ಶುರುವಾಗಿದೆ. ಸಾಲಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ನೇಕಾರರ ಕುಟುಂಬಗಳಿಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ. ರಾಜ್ಯದಲ್ಲಿ ತೀವ್ರ ಸಂಕಷ್ಟದಲ್ಲಿರುವಂತಹ ನೇಕಾರರು ನಿತ್ಯ ಮಕ್ಕಳು ಕಟ್ಟಿಕೊಂಡು ಜೀವನ ನಿರ್ವಹಣೆ ಮಾಡುವುದೇ ದುಸ್ತರವಾಗಿದೆ. ಕಳೆದ 4-5 ವರ್ಷಗಳಲ್ಲಿ ರಾಜ್ಯದಲ್ಲಿ ಬರೋಬ್ಬರಿ 55 ಜನ ನೇಕಾರರು ಸಾಲಬಾಧೆ ತಾಳಲಾರದೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಇದರಿಂದ ಕುಟುಂಬಗಳು ದಯನೀಯ ಸ್ಥಿತಿಯಲ್ಲಿವೆ. ಮೃತ ನೇಕಾರರ ಪತ್ನಿಯರು ಪರಿಹಾರದ ನಿರೀಕ್ಷೆಯಿಂದ ಕಚೇರಿಗೆ ಅಲೆದಾಡುವಂತಾಗಿದೆ. ಬೆಂಗಳೂರಿಗೂ ಹೋಗಿ ಮನವಿ ಮಾಡಿದರೂ ಕೂಡ ಪರಿಹಾರ ಬಂದಿಲ್ಲ ಅಂತ ನೋವು ತೋಡಿಕೊಂಡಿದ್ದಾರೆ. ನಾವು ನೇಕಾರ ಉದ್ಯೋಗ ಮಾಡ್ತಾ ಇದ್ದೀವಿ. ನಮ್ಮ ಮನೆಯವರು ನೇಕಾರತ್ತಿಂದನ ಸಾಲ ಮಾಡಿ ಕೋವಿಡ್ದಾಗ ನಮಗೆ ಕೆಲಸ ಸರಿಯಾಗಿ ಆಗ್ಲಾರ್ಕ್ರಿ, ನೋಟ್ ಬ್ಯಾನರ್ ಆಗಿ ಕೆಲಸ ಸರಿಯಾಗಿ ಆಗ್ಲಾರ್ಕ ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ರಿ. ಈ 3 ವರ್ಷ ಆತ್ರಿ ನಾವು ಪರಿಹಾರ ಕೇಳಿ ಇದಾಗ ನಾವು ಅಧ್ಯಕ್ಷರು ಹಿಡಿದು ಈಗ ನಾವು CM ಅವ್ರಿಗೆ ವರದಿ ಕೊಟ್ಟಿದ್ದೀವ್ರಿ. ಮಕ್ಕಳನ್ನ ಸಾಲಿ ಕಲಿಸ್ಬೇಕು ಅನ್ನೋದು ಬಾಳ ಐತ್ರಿ ನಮ್ದ. ಸರ್ಕಾರ ಮಕ್ಕಳು ನೇಕಾರ ಆಗಬಾರ್ದು, ನಾವು ಕಲಿಸಿ ಮುಂದೆ ಅವ್ರಿಗೆ ಕೆಲಸಕ್ಕೆ ಹಚ್ಚಬೇಕು. ರಾಜ್ಯ ಸರ್ಕಾರ ಕೋವಿಡ್ ವರ್ಷದಿಂದ ಹಿಡಿದು ಇಲ್ಲಿಯವರೆಗೆ ಜವಳಿ ಇಲಾಖೆ ಮೂಲಕ ಮಾಹಿತಿ ಪಡೆದುಕೊಂಡಿದೆ. ರಾಜ್ಯಾದ್ಯಂತ 55 ಜನ ನೇಕಾರರು ಆತ್ಮಹತ್ಯೆ ಮಾಡಿಕೊಂಡಿದ್ರೆ ಅದರಲ್ಲಿ 25 ಕುಟುಂಬಗಳಿಗೆ ರಾಜ್ಯ ಸರ್ಕಾರ ತಲಾ 5 ಲಕ್ಷ ರೂಪಾಯಿದಂತೆ ಪರಿಹಾರ ನೀಡಿದೆ. ಆದರೆ ಇನ್ನುಳಿದ 25 ಕುಟುಂಬಗಳಿಗೆ ಪರಿಹಾರ ನೀಡಿಲ್ಲ. ನಾವು ನೇಕಾರ ಉದ್ಯೋಗ ಸರಿಯಾಗಿ ಆಗ್ಲಾರ್ರಿ ನಮ್ಗೆ ಸಾಲ ಆಗೈತ್ರಿ. ನಮ್ಮ ಯಜಮಾನ್ರು ಸಾಲ ಮಾಡೋ ಸಲುವಾಗಿ ಮುಟ್ಟಿಸ್ಲಾರ್ಕ ತಿರ್ಕೊಂಡಾರಿ, ಆತ್ಮಹತ್ಯೆ ಮಾಡ್ಕೊಂಡಾರಿ. ಸರ್ಕಾರದವರು ಯಾವುದೇ ರೀತಿಯಾಗಿ ಪರಿಹಾರ ಕೊಟ್ಟಿಲ್ರಿ ನಮ್ಗೆ ಇನ್ನೂರಿ. ಅಧ್ಯಕ್ಷರು ನಾವು ಎಲ್ಲಾರು ಕೂಡಿ ಹೋಗಿರಿ, ಮನವಿ ಕೊಟ್ಟು ಬಂದಿವ್ರಿ. ಅದರಿಂದ ಯಾವ್ದು ನಮ್ಗ ಇನ್ನ ಏನು ಉಪಯೋಗ ಆಗಿಲ್ರಿ. ಈಗ ಮತ್ತ ಆದಷ್ಟು ಲಘುನ ನಮ್ಗೊಂದ್ ಸ್ವಲ್ಪ ಪರಿಹಾರ ಮಾಡ್ರಿ ಅಂದ್ರಿ ನಮ್ಮ ಮಕ್ಕಳ ಎಜುಕೇಶನ್ ಕಲಿಸ್ಕೊತ ಮನಿ ಬಾಡಿಗೆ ಕಟ್ಕೊಂತ ನಾವು ಜೀವನ ನಡೆಸ್ಕೋದ್ರಿ. ಒಟ್ನಲ್ಲಿ ಸಾಲಬಾಧೆಗೆ ನೊಂದು ನೇಕಾರರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಅವರ ಕುಟುಂಬಗಳು ಮಾತ್ರ ಜೀವನ ನಿರ್ವಹಣೆಯೂ ಕೂಡ ಪರದಾಡುವಂತಾಗಿದೆ. ಇನ್ನಾದರೂ ಕೂಡ ಸರ್ಕಾರ ಶೀಘ್ರ ಪರಿಹಾರವನ್ನು ಬಿಡುಗಡೆ ಮಾಡಿ ನೇಕಾರರ ಕುಟುಂಬಕ್ಕೆ ಆಸರೆಯಾಗಬೇಕಾಗಿದೆ. ಚಿತ್ತೂರು ಉತ್ತರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.